ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 3ನೇ ತರಗತಿಯ ಕಲಿ ಕನ್ನಡ ಭಾಗ 1ರ 6ನೇ ಪಾಠವಾದಂಥ ಕಾಗದದ ದೋಣಿ ಎಂಬುದರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿಯೋಣ ಮಕ್ಕಳೇ. ಅಫ್ರೀನ್ ಮತ್ತು ಮೇರಿ ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಪಕ್ಕದ ಮನೆಯ ಮಾಮನ ಮನೆಗೆ ಬಂದರು. ಇಲ್ಲಿ ಅಫ್ರೀನ್ ಮತ್ತು ಮೇರಿ ಇಬ್ಬರು ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಅವರು ಆ ದೋಣಿ ಅಂತಂದರೆ ಕಾಗದದ ದೋಣಿ ಅಂದರೆ ಪೇಪರ್ ಬೋಟು ಯಾವ ರೀತಿ ಮಾಡುವುದನ್ನು ಕಲಿತುಕೊಳ್ಳಲು ಪಕ್ಕದ ಮನೆಯ ಮಾಮನ ಮನೆಗೆ ಬಂದರು. ಮಾಮನ ಅಂತಂದರೆ ಮನೆಗೆ ಬಳಿಗೆ ಬಂದರು. ಮಾಮ, ಹೋ ಮಕ್ಕಳೇ ಬನ್ನಿ. ಆ ಮಾಮ ಏನು ಮಾಡ್ತಾರೆ, ಆ ಮಕ್ಕಳನ್ನು ಅಫ್ರೀನ್ ಮತ್ತು ಮೇರಿನ ಬನ್ನಿ ಅಂತ ಅವ್ರನ್ನ ಒಳಗಡೆ ಕರೀತಾರೆ. ನಾನು ನಿಮಗಾಗಿ ಕಾಯುತ್ತಾ ಇದ್ದೆ. ಅವರು ಮಾಮ ಏನು ಮಾಡ್ತಾರೆ, ನಾನು ನಿಮಗಾಗಿ ಅಫ್ರೀನ್ ಮತ್ತು ಮೇರಿಗಾಗಿ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಅಫ್ರೀನ್ ಅವಾಗ ಏನು ಹೇಳ್ತಾರೆ, ಕ್ಷಮಿಸಿ ಮಾಮ, ನಾವು ಕತ್ತರಿ ಹುಡುಕಿ ತುಂಬ ಹೊತ್ತು ಹಾಳು ಮಾಡಿದೆವು ಅಂತಂದರೆ ಅವರು ಕತ್ತರಿ ಸೀಸರ್ ಏನು ಮಾಡ್ತಾರೆ, ಹುಡುಕ್ತಾ ಇರ್ತಾರೆ. ತುಂಬ ಹೊತ್ತು ಏನು ಮಾಡ್ತಾರೆ, ಟೈಮ್ ಮತ್ತು ಸಮಯ ಏನು ಮಾಡ್ತಾರೆ, ಹೊತ್ತು ಮೀನ್ಸ್ ಸಮಯ ಏನು ಮಾಡ್ತಾರೆ, ಹಾಳು ಮಾಡಿದೆವು, ಕೊನೆಗೂ ಸಿಗಲೇ ಇಲ್ಲ. ಅವ್ರು ಏನು ಮಾಡ್ತಾರೆ, ಅಫ್ರೀನ್ ಮತ್ತು ಮೇರಿ ಇಬ್ಬರು ಕತ್ರಿಯನ್ನು ಹುಡುಕುತ್ತಾ ತುಂಬ ಹೊತ್ತು ಸಮಯವನ್ನು ಹಾಳು ಮಾಡಿದೆವು, ಕೊನೆಗೂ ಕತ್ರಿನೇ ಸಿಗಲಿಲ್ಲ ಅಂತ ಏನು ಮಾಡ್ತಾರೆ, ಅವರು ಹೇಳ್ತಾರೆ. ಯಾರಿಗೆ, ಮಾಮನಿಗೆ ಈ ಥರ ಹೇಳಿದರು. ಅದಕ್ಕೆ ಮಾಮ ಏನು ಹೇಳ್ತಾರೆ, ಪರವಾಗಿಲ್ಲ, ನನ್ನ ಬಳಿ ಇದೇ ಕೊಡುತ್ತೇನೆ. ಮಾಮ ಏನು ಹೇಳ್ತಾರೆ, ಅಫ್ರೀನ್ಗೆ ಪರವಾಗಿಲ್ಲ, ನನ್ನ ಬಳಿ ಕತ್ರಿದೆ, ನಾನು ಕೊಡುತ್ತೇನೆ ಅಂತ ಹೇಳ್ತಾರೆ. ಮೇರಿ ಏನು ಹೇಳ್ತಾರೆ, ಅಬ್ಬಾ ಈಗ ಸಮಾಧಾನವಾಯಿತು. ಒಂಥರ ಅವಳಿಗೆ ಏನಂದರೆ ಒಂದು ಕತ್ರಿ ಸಿಗಲಿಲ್ಲದಕ್ಕೆ ಒಂಥರ ಟೆನ್ಷನ್ ಆಗಿದ್ಲು. ಅದಕ್ಕೇನಾಗುತ್ತೆ, ಇವಾಗ ನಮಗೆ ಸಮಾಧಾನವಾಯಿತು ಮಾಮ. ನಾವು ಕಾಗದದ ಅಂಟು ತಂದಿದ್ದೇವೆ. ಅಂಟು ಮೀನ್ಸ್ ಗಮ್ ತಂದಿದ್ದೇವೆ. ದೋಣಿ ಮಾಡಲು ತುಂಬ ಕಾತುರದಿಂದಿದ್ದೇವೆ ಅಂತಂದರೆ ದೋಣಿ ಮೀನ್ಸ್ ಬೋಟು. ನಾವು ಮಾಡಲು ತುಂಬ ಕಾತುರ ಮೀನ್ಸ್ ಆತುರದಿಂದ, ಒಂದು ಕುತೂಹಲದಿಂದ ಕಾಯುತ್ತಿದ್ದೇವೆ ಎಂದು ಮೇರಿ ಮಾಮನಿಗೆ ಹೇಳ್ತಾ ಇದ್ದಾಳೆ. ಮಾಮ ಅದಕ್ಕೆ ಏನು ಹೇಳ್ತಾರೆ, ಸರಿ, ಇಲ್ಲಿ ಇನ್ನೂ ಅನೇಕ ಬಣ್ಣದ ಕಾಗದಗಳಿವೆ ಅಂದರೆ ಮಾಮ ಏನು ಹೇಳ್ತಾರೆ, ಇಲ್ಲಿ ಅನೇಕ ಒಂದು ಥರದ ಬಣ್ಣದ ಅಂದರೆ ಕಲರ್ ಕಾಗದ ಕಾಗದಗಳಿವೆ ಅಂತ ಮಾಮ ಹೇಳ್ತಾನೆ. ನಿಮಗೆ ಇಷ್ಟವಾದ ಬಣ್ಣದ ಕಾಗದವನ್ನು ಆರಿಸಿ ಅಂತಂದರೆ ನಿಮಗೆ ಯಾವುದು ಇಷ್ಟವಾಗುತ್ತೋ ಆ ಒಂದು ಬಣ್ಣದ ಕಾಗದವನ್ನು ನೀವು ಆರಿಸಿ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ರಿ, ಚೌಕವಾಗಿ ಕತ್ತರಿಸಿ ಅಂತ ಹೇಳ್ತಾರೆ. ಅದನ್ನು ಚೌಕ ಅಂತಂದರೆ ಉದ್ದ ಅಗಲಗಳು ಸಮಾನವಾಗಿರುವಂಥ ಆಕೃತಿಯನ್ನು ನಾವೇನು ಮಾಡ್ತೀವಿ, ಚೌಕ ಅಂತ ಕರಿತೀವಿ. ಅದನ್ನೇನು ಮಾಡ್ತೀವಿ, ಆ ಥರ ಸಮಾನ ಆಕೃತಿಯಾಗಿ ಕತ್ತರಿಸಿ ಅಂತ ಹೇಳ್ಬಿಡ್ತಾರೆ ಮಾಮ. ಅಫ್ರೀನ್, ಎಷ್ಟೊಂದು ಬಣ್ಣದ ಕಾಗದಗಳಿವೆ ಅಂತ ಕೇಳ್ತಾಳೆ ಅಫ್ರೀನ್ ಮಾಮನಿಗೆ. ಎಷ್ಟೊಂದು ಬಣ್ಣದ ಕಾಗದಗಳಿವೆ, ಕಾಗದ ಮೀನ್ಸ್ ಪೇಪರ್, ಹಾಳೆಗಳಿವೆ ಅಂತ ಕೇಳ್ತಾರೆ. ನಾನು ಕೆಂಪು ಬಣ್ಣದ ಕಾಗದ ತೆಗೆದುಕೊಳ್ಳುವೆ ಅಂದರೆ ಅಫ್ರೀನ್ ಮಾಮನಿಗೆ ಹೇಳ್ತಾಳೆ, ನಾನು ರೆಡ್ ಕಲರ್ ಬಣ್ಣದ ಒಂದು ಕಾಗದ ತೆಗೆದುಕೊಳ್ಳುವೆ. ಮೇರಿಗಂತೂ ನೀಲಿ ಬಣ್ಣವೇ ಇಷ್ಟ. ಇವಾಗ ಅಫ್ರೀನ್ಗೆ ರೆಡ್ ಕಲರ್ ಇಷ್ಟ ಆಯಿತು, ಮೇರಿಗೆ ನೀಲಿ ಬ್ಲೂ ಒಂದು ಬಣ್ಣವೇ ಅವಳಿಗೆ ಇಷ್ಟ ಆಯಿತು. ಮಾಮ, ಈಗ ಪ್ರಾರಂಭಿಸೋಣ. ಇವಾಗ ನಾವು ಸ್ಟಾರ್ಟ್ ಮಾಡೋಣ, ಪ್ರಾರಂಭಿಸೋಣ. ಮೊದಲು ನಿಮ್ಮ ಕೈಯಲ್ಲಿರುವ ಚೌಕದ ಕಾಗದವನ್ನು ಸರಿಯಾಗಿ ಮಧ್ಯಕ್ಕೆ ಮಡಿಸಿರಿ. ಅದನ್ನೇ ನೋಡಬೇಕು, ಚೌಕದ ಕಾಗದವನ್ನು ಅದನ್ನು ಏನು ಮಾಡಬೇಕು, ಸರಿಯಾಗಿ ಮಧ್ಯಕ್ಕೆ ಮಡಿಸಿರಿ ಅಂತ ಅದನ್ನು ನೀಟಾಗಿ ಫೋಲ್ಡ್ ಮಾಡಿರಿ ಮಧ್ಯಕ್ಕೆ ಅಂತ ಹೇಳ್ತಾರೆ, ಮಡಚಿರಿ. ಈಗ ಒಂದು ಆಯತಾಕಾರ ಆಯಿತು. ಈಗ ಎಂದಾಯಿತು, ಒಂದು ಆಯತಾಕಾರ ಅಂತ ಅಂದರೆ ಒಂದು ಚೌಕಾಕಾರವಾಗಿ ಅದು ಬಂತು, ಆಯಿತು. ಅದನ್ನು ಇನ್ನೊಂದು ದಿಕ್ಕಿನಿಂದ ಮಡಿಸಿ. ಅವಾಗೇನಾಗುತ್ತೆ, ಅದನ್ನು ಇನ್ನೊಂದು ದಿಕ್ಕಿನಿಂದ ಮಡಿಸಿ. ಅದನ್ನು ನೋಡೋಕ್ಕೂ
ಇನ್ನೊಂದು ದಿಕ್ಕಿಗೆ ಮಡಿಸಿರಿ ಅಂತ ಹೇಳ್ತಾರೆ ಮಾಮ. ಈಗ ಒಂದು ಪುಟ್ಟ ಚೌಕವಾಯಿತು. ಅದೇನಾಯಿತು, ಒಂದು ಸಣ್ಣ ಒಂದು ಚೌಕವಾಯಿತು ಅಲ್ಲವೇ ಮಕ್ಕಳೇ ಅಂತೇಳ್ಬಿಟ್ಟು ಮೇರಿ ಮತ್ತು ಅಫ್ರೀನ್ಗೆ ತೋರಿಸ್ತಾರೆ ಮಾಮ. ಮೇರಿ, ಹೌದು ಮಾಮ. ಮೇರಿ ಹೇಳ್ತಿದ್ದಾಳೆ, ಹೌದು ಮಾಮ, ಇದನ್ನು ನಾವು ಹಿಡಿದು ನೋಡಿದರೆ 4 ಪದರಗಳು ಕಾಣಿಸುತ್ತವೆ. ಅಂದರೆ ಇದನ್ನು ಒಂದು ಪುಟ್ಟ ಚೌಕವಾಗಿ ಆಯ್ತಲ್ಲ ಅಂತ ಹೇಳ್ತಾರೆ. ಮೇರಿ, ಹೌದು ಮಾಮ, ಇದನ್ನು ಹಿಡಿದು ನೋಡಿದರೆ 4 ಪದರಗಳು ಕಾಣಿಸುತ್ತವೆ. ಇದನ್ನು ನೀಟಾಗಿ ಹಿಡ್ಕೊಂಡು ನೋಡಿದರೆ ನಮಗೇನಾಗುತ್ತೆ, ಒಂದು 4 ಪದರಗಳು ನಮಗೆ ಕಾಣಿಸ್ತವೆ. ಮಾಮ, ಒಂದು ಪದರವನ್ನು ಅದರ ಕೆಳಗಿನ ತುದಿಗೆ ತಾಗುವಂತೆ ಅರ್ಧಕ್ಕೆ ಮಡಿಸ್ಬೇಕು ಅಂತಂದರೆ ಮಾಮ ಏನು ಹೇಳ್ತಾನೆ, 4 ಪದರ ಕಾಣ್ತಾವಲ್ಲ, ಅದನ್ನು ಒಂದು ಪದರನ್ನು ಒಂದು ಕೆಳಗಿನ ತುದಿಗೆ ತಾಗುವಂತಕ್ಕೆ ಅರ್ಧಕ್ಕೆ ಮಡಿಸ್ಬೇಕು. ಅದನ್ನ ಫೋಲ್ಡ್ ಮಾಡಬೇಕು. ಮಡಿಸಿರಿ. ಉಳಿದ 3 ಪದರಗಳನ್ನು ಹಿಂದಕ್ಕೆ ಮಡಿಸಿರಿ. ಒಂದನ್ನು ಅರ್ಧಕ್ಕೆ ಮಡಿಸ್ಬೇಕು, ಇನ್ನು ಉಳಿದಂಥ 3 ಪದರಗಳನ್ನು ಅದರ ಒಂದು ಹಿಂದಕ್ಕೆ ಮಡಿಸಿರಿ ಮೀನ್ಸ್ ಫೋಲ್ಡ್ ಮಾಡಿ ಅಂತ ಮಾಮ ಹೇಳ್ತಾನೆ. ಅಫ್ರೀನ್ ಏನು ಹೇಳ್ತಿದ್ದಾಳೆ, ಮಾಮ ನನಗೆ ಅರ್ಥವಾಗುತ್ತಿಲ್ಲ, ನನಗೆ ಅದು ಅರ್ಥ ಆಗ್ತಿಲ್ಲ, ನನಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ಅಫ್ರೀನ್ ಹೇಳ್ತಾಳೆ. ಮತ್ತೊಮ್ಮೆ ಹೇಳಿರಿ, ಅದನ್ನು ಮತ್ತೆ ರಿಪೀಟ್ ಮಾಡಿರಿ, ಯಾವ ಥರ ಅದನ್ನ ಫೋಲ್ಡ್ ಮಾಡಬೇಕನ್ನೋದು ಅಂತ ಅಫ್ರೀನ್ ಮಾಮನಿಗೆ ಕೇಳ್ತಾಳೆ. ಮಾಮ ಮತ್ತೊಮ್ಮೆ ಹೇಳುವರು. ಮಾಮ ಏನು ಮಾಡ್ತಾರೆ, ಅಫ್ರೀನ್ಗೆ ನಿಧಾನವಾಗಿ ಮತ್ತೊಮ್ಮೆ ಅವಳಿಗೆ ಅರ್ಥವಾಗುವ ರೀತಿಯಲ್ಲಿ ಮಾಮ ಅಫ್ರೀನ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅಫ್ರೀನ್ ಅವಾಗ ಏನಂತಾರೆ, ಹಾಂ ಮಾಮ, ಈಗ ಅರ್ಥವಾಯಿತು, ನನಗೆ ಇವಾಗ ಅರ್ಥ ಆಯಿತು, ಇದು ತ್ರಿಕೋನಾಕಾರದ ರಚನೆ ಆಯಿತು ಅಂತ ಹೇಳ್ತಾಳೆ. ತ್ರಿಕೋನಾಕಾರದಲ್ಲಿ ಒಂದು ಆಕೃತಿಯಾಗಿ ನಮಗೆ ಕಂಡು ಬಂತು ಎಂಬುದನ್ನಾಗಿ ಅಫ್ರೀನ್ ಮಾಮನಿಗೆ ಹೇಳ್ತಾಳೆ ಖುಷಿಯಿಂದ. ಮಾಮ, ಸರಿ, ಈಗ ತ್ರಿಕೋನಾಕೃತಿಯ ನಡುವೆ ಒಂದು ಸೀಳು ಭಾಗ ಕಾಣಿಸುತ್ತಿದೆಯಲ್ಲವೇ, ಅಂದರೆ ತ್ರಿಕೋನಾಕೃತಿಯಲ್ಲಿ ಒಂದು ಸೀಳು ಭಾಗ ಕಾಣಿಸುತ್ತಿದೆಯಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ತ್ರಿಕೋನಾಕಾರ ಅಂತಂದರೆ 3 ತುದಿಗಳಿರುವಂಥ ಒಂದು ಆಕೃತಿಯನ್ನು ನಾವೇನು ಮಾಡ್ತೀವಿ, ತ್ರಿಕೋನಾಕಾರದಲ್ಲಿರುವುದನ್ನು ನಾವು ಕರಿತೀವಿ. ಅದನ್ನು ಅಗಲಿಸಿಕೊಂಡು ಅದರ 2 ಅಂಚುಗಳನ್ನು ಎದುರು ಬದುರಾಗಿ ಒತ್ತಿರಿ ಅಂತಂದರೆ ಅದರ 2 ಅಂಚುಗಳು ತುದಿಗಳನ್ನು ಎದುರು ಬದುರಾಗಿ ಒತ್ತಿರಿ ಅಂತಂದರೆ ಪ್ರೆಸ್ ಮಾಡಬೇಕು, ಒತ್ತಿರಿ. ಮೇರಿ, ಇದು ಇನ್ನೊಂದು ಚೌಕವಾಯಿತಲ್ವಾ ಮಾಮ ಅಂತ ಕೇಳ್ತಾರೆ. ಅಂದರೆ ಇದು ಇನ್ನೊಂದು ಚೌಕಾಕಾರವಾಯಿತಲ್ಲ ಮಾಮ ಅಂತಂದರೆ ಉದ್ದಗಲಗಳು ಸಮಾನವಾಗಿರುವಂಥ ಒಂದು ಆಕೃತಿಯನ್ನು ನಾವು ಚೌಕಾಕಾರ ಅಂತ ಕರಿತೀವಿ ಮಕ್ಕಳೇ. ಅಫ್ರೀನ್, ಅರೆ ಇದು ಮಜವಾಗಿದೆ. ಅಫ್ರೀನ್ ಹೇಳ್ತಾಳೆ, ಇದು ಮಜವಾಗಿದೆ ನೋಡೋದಕ್ಕೆ, ನೀವು ಹೇಳಿದಂತೆ ಮಾಡಿದೆ, ಇಲ್ಲಿ ನೋಡಿ ಅಂತ ತೋರಿಸ್ತಾಳೆ. ಯಾರು, ಅಫ್ರೀನು ಮಾಮಗೆ ತೋರಿಸ್ತಾಳೆ. ಮಾಮ, ಇಬ್ಬರು ಸರಿಯಾಗಿಯೇ ಮಾಡಿದ್ದೀರಿ ಅಂತಂದರೆ ಮೇರಿ ಮತ್ತು ಅಫ್ರೀನು ಇಬ್ಬರು ಸರಿಯಾಗಿಯೇ ಮಾಡಿದ್ದೀರಿ ಅಂತ ಮಾಮ ಹೇಳ್ತಾರೆ. ಈಗ ಈ ಆಕೃತಿಯ ಬಿಡಿಸಬಹುದಾದ 2 ಪಕ್ಕೆಗಳನ್ನು ಹಿಡಿದು ನಿಧಾನವಾಗಿ ಬಿಡಿಸಿರಿ ಅಂತಂದರೆ ಆ ಆಕೃತಿಯಲ್ಲಿರುವಂಥದ್ದನ್ನು ಬಿಡಿಸಬಹುದಾದ 2 ಪಕ್ಕೆಗಳನ್ನು, ಪಕ್ಕೆ ಮೀನ್ಸ್ ಆ ಕಡೆ ಈ ಕಡೆ ಬದಿ ಅಲ್ಲಿರೋದನ್ನು ನಿಧಾನವಾಗಿ ಬಿಡಿಸಿರಿ ಅಂತ ಹೇಳ್ತಾರೆ ಮಾಮ. ಇಬ್ಬರು, ಅರೆ ಇದರೊಳಗಿಂದ ದೋಣಿ ಮೂಡಿ ಬರುತ್ತಿದೆ ಅಂದರೆ ಅವ್ರಿಗೆ ಆಶ್ಚರ್ಯವಾಗುತ್ತೆ. ಇಬ್ಬರಿಗೆ ಇದರೊಳಗಿಂದ ದೋಣಿ, ಬೋಟು ಯಾವ ರೀತಿ ಮೂಡಿ ಬರುತ್ತಿದೆ ಅಂತ ಅವ್ರು ಆಶ್ಚರ್ಯಪಡ್ತಾರೆ. ಮಾಮ, ಸರಿ, ಈಗ 2 ಬದಿಯ ಹಾಳೆಗಳನ್ನು ಒತ್ತಿರಿ ಅಂತಂದರೆ ಈ ಇನ್ನೊಂದು ಕಡೆ 2 ಇರ್ತಲ್ಲ ಆ ಹಾಳೆಗಳನ್ನು ಒತ್ತಿರಿ ಅಂತ ಹೇಳ್ತಾರೆ ಮಾಮ. ಇಬ್ಬರು ನೋಡಿ, ಮಾಮ ನಾವು ದೋಣಿ ಮಾಡಿಯೇ ಬಿಟ್ಟವು. ಅದನ್ನು ನೋಡಿದ ತಕ್ಷಣ ಇಬ್ಬರು, ಮೇರಿ ಮತ್ತು ಅಫ್ರೀನ್ ಇಬ್ಬರು ಮಾಮಂಗೆ ಹೇಳ್ತಾರೆ, ಮಾಮ ನೋಡಿ ನೀವು, ನಾವು ದೋಣಿ ಮೀನ್ಸ್ ಬೋಟ್ ಅನ್ನು ಮಾಡಿಯೇ ಬಿಟ್ಟೆವು ಅಂತ ಖುಷಿಯಿಂದ ಮಕ್ಕಳು ಏನು ಮಾಡ್ತಾರೆ, ಮಾಮನಿಗೆ ಹೇಳ್ತಾರೆ. ಮಾಮ, ನೀವಿಬ್ಬರು ಬಹಳ ಜಾಣೆಯರು, ಅಂದರೆ ನೀವು ಬುದ್ಧಿವಂತರು ಅಂತ ಮಾಮ ಅಫ್ರೀನ್ ಮತ್ತು ಮೇರಿ ಹೇಳ್ತಾರೆ. ಅದನ್ನ ಅಂಡರ್ಲೈನ್ ಮಾಡಿರಿ, ಜಾಣೆಯರು. ಆದರೆ ಈಗ ಮಳೆ ಬರುತ್ತಿಲ್ಲವಲ್ಲ
ಅಂದರೆ ಮಳೆ ಬರುತ್ತಿಲ್ಲ ಅಂತ ಕೇಳ್ತಾರೆ. ಮಳೆ ಬಂದಾಗ ಹರಿಯುವ ನೀರಿಗೆ ದೋಣಿ ಬಿಟ್ಟಾಗ ಅದೇನಾಗುತ್ತೆ, ಅದು ನೀರಿನ ಜೊತೆಗೆ ಅದ್ರ ಜೊತೆಗೆ ಹರಿದುಕೊಂಡು ಹೋಗುವುದರಿಂದ ಖುಷಿ ಆಗುತ್ತೆ ಮಕ್ಕಳಿಗೆ. ದೋಣಿಯನ್ನು ಎಲ್ಲಿ ತೇಲಿ ಬಿಡುತ್ತೀರಿ ಅಂತ ಕೇಳ್ತಾರೆ ಮಾಮ. ದೋಣಿಯನ್ನು ಎಲ್ಲಿ ತೇಲಿ ಬಿಡುತ್ತೀರಿ, ಎಲ್ಲಿ ಬಿಡ್ತೀರಾ? ಇವಾಗ ದೋಣಿ ಅಂತ ಮಾಡಿಬಿಟ್ಟಿದ್ದೀರಾ ಖುಷಿಯಾಗಿ, ಆ ದೋಣಿ ಎಲ್ಲಿ ಬಿಡ್ತೀರಾ? ಇವಾಗ ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಇಬ್ಬರು ನಮ್ಮ ಮನೆ ತೊಟ್ಟಿಯಲ್ಲಿ ಮಾಮ ಅಂದರೆ ಆ ಮಕ್ಕಳು ಏನು ಮಾಡ್ತಾರೆ, ಅಫ್ರಿನ್ ಮತ್ತು ಮೇರಿ ಆ ಮಾಮನಿಗೆ ಏನು ಹೇಳ್ತಾರೆ, ನಮ್ಮ ಮನೆಯ ತೊಟ್ಟಿಯಲ್ಲಿ. ತೊಟ್ಟಿ ಅಂತಂದರೆ ನೀರನ್ನು ಶೇಖರಣೆ ಮಾಡುವ ಒಂದು ಜಾಗವನ್ನು ನಾವು ತೊಟ್ಟಿ ಅಂತ ಕರಿತೀವಿ. ಓಕೆ ಮಕ್ಕಳೇ. ಮಕ್ಕಳು ಖುಷಿಯಿಂದ ತಮ್ಮ ಮನೆ ಕಡೆಗೆ ಓಡಿದರು. ಮಕ್ಕಳು ಏನು ಮಾಡ್ತಾರೆ, ಒಂದು ಕಾಗದದ ದೋಣಿಯನ್ನು ಮಾಮನ ಹತ್ತಿರ ಕಲಿತುಕೊಂಡು ಅವರು ತಮ್ಮ ಖುಷಿಯಿಂದ ಮಕ್ಕಳು ತಮ್ಮ ಮನೆಯ ಕಡೆಗೆ ಹೊರಟು ಹೋದರು. ಮಕ್ಕಳೇ, ಈ ಒಂದು ತರಗತಿಯಲ್ಲಿ ಕಾಗದದ ದೋಣಿಯ ಪಾಠ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ನಾವು ಪದಗಳ ಅರ್ಥದ ಬಗ್ಗೆ ನಾವು ಮುಂದುವರಿಸೋಣ ಮಕ್ಕಳೇ. ಕಾತುರ ಅಂತಂದರೆ ಆತುರ ಅಂತ ಕರಿತೀವಿ. ಮತ್ತು ಉತ್ಸುಕತೆ ಅಂತಂದರೆ ಒಂದು ಉತ್ಸಾಹಪೂರ್ವಕವಾಗಿರುವುದನ್ನು ನಾವು ಆತುರ ಅಂತಲೂ ಕರಿತೀವಿ, ಉತ್ಸಾಹಕತೆ ಅಂತೂ ಕರಿತೀವಿ. ಎದುರು ಬದರಾಗಿ ಅಂತಂದರೆ ಅಪೋಸಿಟ್ ಡೈರೆಕ್ಷನ್, ಎದುರು ಬದರಾಗಿ ಅಂದರೆ ಮುಖಾಮುಖಿಯಾಗಿ ಅಂತ ಕರಿತೀವಿ ನಾವು. ಅಭಿಮುಖಿ ಅಂತ ಕರಿತೀವಿ. ಮಜಾ ಮೀನ್ಸ್ ಸಂತೋಷ, ಖುಷಿ, ಹ್ಯಾಪಿ ಅಂತ ಕರಿತೀವಿ. ಆನಂದ ಅಂತಲೂ ಕರಿತೀವಿ ನಾವು. ಆನಂದ, ಸಂತೋಷ, ಖುಷಿ ಅಂತ ಈ ಒಂದು ಮಜಕ್ಕೆ ವಿವಿಧ ಅರ್ಥಗಳನ್ನು ನಾವು ಬಳಸ್ಬೋದು ಮಕ್ಕಳೇ. ಆಕೃತಿ ಮೀನ್ಸ್ ಯಾವುದೇ ಒಂದು ಇರುವಂಥ ರೂಪವನ್ನು ನಾವು ಆಕೃತಿ ಅಂತ ಕರಿತೀವಿ. ಅದರ ಆಕಾರ ಯಾವ ರೀತಿ ಇದೆ ಅಂತ ನಾವು ಹೇಳ್ಬೋದು, ಅದನ್ನು ನಾವು ಆಕೃತಿ ಅಂತ ಕರಿತೀವಿ. ಓಕೆ. ಮತ್ತು ಬದಿ ಅಂತಂದರೆ ನಮ್ಮ ಬದಿ ಅಂದರೆ ರೋಡು ಹೋಗ್ಬೇಕಾದ್ರೆ ಅಕ್ಕಪಕ್ಕದ ಒಂದು ಸ್ಪೇಸನ್ನು ನಾವು ಬದಿ ಅಂತ ಕರಿತೀವಿ, ಅಂದರೆ ಪಕ್ಕ ಅಂತ ಕರಿತೀವಿ. ಓಕೆ ಮಕ್ಕಳೇ. ಪದರ ಮೀನ್ಸ್ ಮಡಿಕೆ. ಪದರ ಅಂತಂದರೆ ಲೇಯರ್ ಅಂತಂದರೆ ಮಡಿಕೆ ಅಂದರೆ ಮಡಿಸ್ತೀವಲ್ಲ, ಪೊರೆ ಬಂದಿರೋದನ್ನ ನಾವು ಪದರ, ಮಡಿಕೆ, ಪೊರೆ ಅಂತ ಈ ರೀತಿ ನಾವು ಅರ್ಥಗಳನ್ನು ನಾವು ತಿಳಿಬೋದು ಮಕ್ಕಳೇ. ವಿವರ ತಿಳಿಯಿರಿ ಮಕ್ಕಳೇ ಅಂತಂದರೆ ಇವಾಗ ನಾವು ಈ ಅರ್ಥಗಳ ಬಗ್ಗೆ ತಿಳ್ಕೊಂಡ್ರೆ ಕಾಗದ ದೋಣಿಯ ಬಗ್ಗೆ, ಇವಾಗ ಅದರ ವಿವರಣೆ ನಾವು ಯಾವ ರೀತಿ ತಿಳಿಬೋದು. ವಿವರಣೆ ಅಂತಂದರೆ ಅದಂದರೆ ಏನು, ಇವಾಗ ತ್ರಿಕೋನಾಕಾರ ಅಂತಂದರೆ ಏನು ಅಂದರೆ 3 ತುದಿಗಳಿರುವಂಥ ಒಂದು ಆಕೃತಿಯನ್ನು ನಾವೇನಂತೀವಿ, ತ್ರಿಕೋನಾಕಾರ ಅಂತ ಕರಿತೀವಿ ಮಕ್ಕಳೇ. ಓಕೆ. ಚೌಕಾಕಾರ ಅಂತಂದರೆ ಉದ್ದ ಅಗಲಗಳು ಸಮಾನವಾಗಿರುವಂಥ ಒಂದು ಆಕೃತಿಯನ್ನು ನಾವೇನು ಮಾಡ್ತೀವಿ, ಅದನ್ನು ಚೌಕಾಕಾರ ಅಂತೀವಿ ನಾವು. ಪೇಪರ್ ಬೋಟ್ ಅಂದರೆ ಕಾಗದ ದೋಣಿ ಮಾಡುವಾಗ ನಾವು ಆ ಒಂದು ಪೇಪರನ್ನು ಕಟ್ ಮಾಡಿದಾಗಂತ ಉದ್ದ ಅಗಲಗಳು ಸಮಾನವಾಗಿರುವಂಥ ಒಂದು ಆಕೃತಿ, ಒಂದು ಸಮಾನವಾಗಿರೋದಕ್ಕೆ ನಾವು ಚೌಕಾಕಾರ ಅಂತ ಕರಿತೀವಿ ಮಕ್ಕಳೇ. ಆಯತಾಕಾರ ಅಂತಂದರೆ ಚೌಕವನ್ನು ಯಾವುದಾದರೂ ಒಂದು ಬದಿಯಿಂದ ಬೆಳೆಸಿದರೆ ಸಿಗುವಂಥ ಒಂದು ಆಕೃತಿಯನ್ನು ನಾವು ಆಯತಾಕಾರ ಎಂದು ಕರಿತೀವಿ ಮಕ್ಕಳೇ. ನಿಮ್ಗೆ ಗೊತ್ತಾಯ್ತಾ ಮಕ್ಕಳೇ? ಇದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕಾಗದದ ದೋಣಿಯಲ್ಲಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅವಳು ಬಂದಳು, ಅವರು ಬಂದರು ಅಂತ ಬರೀಬೇಕು ಮಕ್ಕಳೇ. ಅವನು ನಕ್ಕನು, ಅವರು ನಕ್ಕರು ಅಂತ ಬರೀಬೇಕು. ಹಣ್ಣು ರುಚಿ ಇದೆ, ಹಣ್ಣುಗಳು ರುಚಿಯಾಗಿವೆ ಅಂತ ಬರೀಬೇಕು. ಹೂವು ಸುಂದರವಾಗಿದೆ ಅಂತಂದರೆ ಹೂವು ನೋಡೋಕೆ ಹೆಂಗಿದೆ, ಸುಂದರವಾಗಿದೆ. ಹೂವುಗಳು ಸುಂದರವಾಗಿವೆ ಅಂತ ಬರೀಬೇಕು. ಹುಡುಗಿ ಹಾಡಿದಳು, ಹುಡುಗಿ ಏನು ಮಾಡಿದಳು, ಹಾಡಿದಳು. ಹುಡುಗಿಯರು ಹಾಡಿದರು ಅಂದರೆ ಒಂದಕ್ಕಿಂತ ಹೆಚ್ಚಾಗಿದ್ದರಿಂದ ಹುಡುಗಿಯರು, ಒಬ್ರಿಗಿನ್ನ ಇಬ್ಬರಿದ್ದರೆ ಅವ್ರನ್ನ ಹುಡುಗಿಯರು ಅಂತ ಕರಿತೀವಿ ಮಕ್ಕಳೇ. ಹುಡುಗಿಯರು ಏನು ಮಾಡಿದರು, ಗರ್ಲ್ಸ್ ಹಾಡಿದರು. ಅವನು ದೋಣಿ ಮಾಡಿದನು, ಅವನು ಏನು ಮಾಡ್ತಾನೆ, ಬೋಟ್ ಮಾಡಿದನು. ಒಬ್ಳಿರೋದಕ್ಕೆ ದೋಣಿ ಮಾಡಿದನು ಅಂತ ಕರಿತೀವಿ ಮಕ್ಕಳೇ. ಅವರು ಅಂತಂದಾಗ ನಾವು ಯಾವ ರೀತಿ ಉಚ್ಚಾರಣೆ ಮಾಡಬೇಕು,
ಅವರು ದೋಣಿ ಮಾಡಿದರು. ಅವ್ರಿಗೆ ನಾವೇನು ಮಾಡಬೇಕು, ಅವರು ಅಂತೇಳ್ಬಿಟ್ಟು ದೋಣಿ ಮಾಡಿದರು ಅಂತ ನಾವು ಹೇಳಬೇಕು ಮಕ್ಕಳೇ. ಈ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಅರ್ಥಪೂರ್ಣ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಿಲ್ಲ ನಾವು. ಅದಕ್ಕೆ ರಾಮನ ಗಿಡವನ್ನು ಹೋಗುವರು, ಇದೇನಿದೆ ಸೆಂಟೆನ್ಸ್ ರಾಂಗ್ ಇದೆ, ಅದನ್ನು ನಾವೇನು ಮಾಡಬೇಕು, ಸೆಂಟೆನ್ಸ್ ಕರೆಕ್ಟ್ ಮಾಡಬೇಕು. ರಾಮನು ಗಿಡವನ್ನು ನೆಡುವನು, ಇದು ರೈಟ್ ಆನ್ಸರ್, ಇದು ಕರೆಕ್ಟಾದ ಒಂದು ಉತ್ತರ. ಮಕ್ಕಳು ಪಾಠವನ್ನು ಕುಡಿಯುವರು, ಇಲ್ಲೇನಿದು ಮಕ್ಕಳು ಪಾಠವನ್ನು ಕುಡಿಯುವರು, ಈ ಸೆಂಟೆನ್ಸ್ ಏನಾಗಿದೆ, ಇದು ಕರೆಕ್ಟ್ ಇಲ್ಲ, ರಾಂಗ್ ಇದೆ. ನಾವೇನು ಮಾಡಬೇಕು, ಈ ಸೆಂಟೆನ್ಸನ್ನು ಒಂದು ಅರ್ಥಪೂರ್ಣ ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಮಕ್ಕಳೇ. ಮಕ್ಕಳು ಪಾಠವನ್ನು ಕಲಿಯುವರು, ಬೆಕ್ಕು ಹಾಲನ್ನು ನೆಡೆಯುವನು ಅಂದರೆ ತಪ್ಪಿದೆ, ಬೆಕ್ಕು ಹಾಲನ್ನು ಕುಡಿಯುವುದು. ಓಕೆ ಮಕ್ಕಳೇ. ಜನರು ಜಾತ್ರೆಗೆ ಕಲಿಯುವರು, ಜನರು ಜಾತ್ರೆಗೆ ಹೋಗುವರು, ಜನರು ಜಾತ್ರೆಗೆ ಹೋಗುವರು, ಇಟ್ ಈಸ್ ದ ರೈಟ್ ಆನ್ಸರ್ ಮಕ್ಕಳೇ. ಓಕೆ, ನಿಮಗೆ ಅರ್ಥ ಆಯ್ತಲ್ವ ಮಕ್ಕಳೇ. ಮಾದರಿಯಂತೆ ಅಂತ್ಯಕ್ಷರವನ್ನು ಬಳಸಿ ಮುಂದಿನ 2 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇವಾಗ ಅರ್ಥ ಆಯ್ತಲ್ಲ, ಅಂತ್ಯಕ್ಷರವನ್ನು ಬಳಸಿ ಮುಂದಿನ 2 ಪದಗಳನ್ನು ನಾವು ಯಾವ ರೀತಿ ಬರೀಬೇಕನ್ನೋದನ್ನು ನಾವು ನೋಡಬೇಕು ಮಕ್ಕಳೇ. ಮಾದರಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಾಮ, ಮರ, ರಜಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಅಂತ್ಯಕ್ಷರದಿಂದ ನಾವು ಇದು ಮಾಡಬೇಕು ಮಕ್ಕಳೇ. ಇಲ್ಲಿ ಕಾಗದ, ಇಲ್ಲಿ ದ ಅನ್ನೋ ಅಂತ್ಯಕ್ಷರವನ್ನು ಬಳಸಿಕೊಂಡು ದರ ಅಂತ ಮಾಡಬೇಕು. ಇವಾಗ ನಾವು ರಾ ಬಳಸ್ಕೊಂಡು ರವಿ ಅಂತ ಮಾಡಬೇಕು ಮಕ್ಕಳೇ. ಅದೇ ರೀತಿ ನೆಕ್ಸ್ಟ್ ಆಹಾರ ಅಂತ ಕೊಟ್ಟಿದ್ದಾರೆ. ಆಹಾರ ಅಂತಂದರೆ ಫುಡ್. ಇಲ್ಲಿ ಆಹಾರ ಅನ್ನೋದಕ್ಕೆ ರಾ ಬಳಸ್ಕೊಂಡು ನಾವು ಏನು ಮಾಡಬೇಕು, ಒಂದು ವರ್ಡ್ ಮಾಡಬೇಕು, ರಜಾ ಅಕ್ಷರ ಮಾಡಬೇಕು. ಇವಾಗ ಜಾ ಬಳಸ್ಕೊಂಡು ನಾವೇನು ಮಾಡಬೇಕು, ಮತ್ತೊಂದು ಒಂದು ಪದ ರಚನೆ ಮಾಡಬೇಕು. ಜಾ ಇಂದ ಜನ ಬರುತ್ತೆ. ದೀಪ ಇಂದ ನಾವೇನು ಮಾಡಬೇಕು, ಫ ಬಳಸ್ಕೊಂಡು ಅಂತ್ಯಕ್ಷರ ಬಳಸ್ಕೊಂಡು ಪರಿ. ಇವಾಗ ರೀ ಬಳಸ್ಕೊಂಡು ರೀತಿ. ಈ ರೀತಿ ಒಂದು ನಾವೇನು ಮಾಡಬೇಕು, ಅಂತ್ಯಕ್ಷರವನ್ನು ಬಳಸಿಕೊಂಡು ಒಂದು ಪದಗಳನ್ನು ರಚನೆ ಮಾಡಿದ್ದೀವಿ ಮಕ್ಕಳೇ. ಕಾಗದದ ದೋಣಿಯ 1 ವರ್ಡ್ ಆನ್ಸರ್ ನಾವು ನೋಡೋಣ ಮಕ್ಕಳೇ. ಮಕ್ಕಳು ಮಾವನ ಮನೆಗೆ ಏಕೆ ಬಂದರು? ಮಕ್ಕಳು ಮಾಮನ ಮನೆಗೆ ಕಾಗದದ ದೋಣಿಯನ್ನು ಮಾಡುವುದನ್ನು ಕಲಿತುಕೊಳ್ಳಲು ಮಾಮನ ಮನೆಗೆ ಬಂದರು ಮಕ್ಕಳೇ. ಕಾಗದದ ದೋಣಿ ಮಾಡಲು ಬೇಕಾಗುವಂಥ ವಸ್ತುಗಳು ಯಾವ್ಯಾವ ಮಕ್ಕಳೇ? ನಿಮಗೆ ಪಾಠ ಅರ್ಥ ಆಗಿದೆಯಲ್ವಾ? ಕಾಗದದ ದೋಣಿ ಮಾಡಲು ಬೇಕಾಗುವಂಥ ವಸ್ತುಗಳು ಅಂತಂದರೆ ಕಾಗದದ ಅಂಟು, ಗಮ್ ಮತ್ತು ಕತ್ತರಿ. ಓಕೆ. ದೋಣಿ ಎಲ್ಲಿ ಚಲಿಸುತ್ತದೆ? ಬೋಟ್ ಎಲ್ಲಿ ಚಲಿಸುತ್ತದೆ ಅಂತಂದರೆ ದೋಣಿ ನೀರಿನ ಮೇಲೆ ಚಲಿಸುತ್ತದೆ. ಏನು ಮಾಡುತ್ತೆ ಮಕ್ಕಳೇ? ದೋಣಿ ನೀರಿನ ಮೇಲೆ ಚಲಿಸುತ್ತದೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇವತ್ತಿನ ಈ ತರಗತಿಯಲ್ಲಿ ನಾವು ಕಾಗದ ದೋಣಿಯ ಬಗ್ಗೆ ಒಂದು ಪಾಠದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಅಲ್ಲಿ ಬರುವಂಥ ಒಂದು ಭಾಷಾಭ್ಯಾಸ ಆಗಿರ್ಬೋದು, ಒಂದು ಪದಗಳ ಅರ್ಥ ಆಗಿರ್ಬೋದು ಮತ್ತು ಒಂದು ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಮಕ್ಕಳೇ. ನಿಮಗೆ ಈ ತರಗತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮೇಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಮಕ್ಕಳೇ. ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ ಮಕ್ಕಳೇ. ಥ್ಯಾಂಕ್ ಯು.